ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಈ ಮೂವರ ಗ್ಯಾಂಗ್ ಏನಿದೆ ಅದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಫೇಮಸ್ ಆದಂತ ಗ್ಯಾಂಗ್. ಅಷ್ಟೇ ಅಲ್ಲದೆ ಇವರ ಚಿತ್ರಗಳು ಒಂದರ ಮೇಲೊಂದು ಹಿಟ್ ಅನ್ನ ಕೂಡ ಮಾಡಿತ್ತು. ಹಾಗೆ ಇವರ ಮೂರು ಜನರ ಡೆಡ್ಲಿ ಕಾಂಬೋ ಏನಿತ್ತು ಅದು ಕನ್ನಡ ಚಿತ್ರರಂಗವನ್ನ ಇನ್ನಷ್ಟು ಪ್ರಸಿದ್ಧಿ ಆಗೋ ಹಾಗೆ ಮಾಡಿತ್ತು. ಉದಾಹರಣೆಗೆ ರಕ್ಷಿತ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ ಅವರು ಕಿರಿಕ್ ಪಾರ್ಟಿ ಚಿತ್ರದಿಂದ ಚಿತ್ರರಂಗದಲ್ಲಿ ಒಂದಿಷ್ಟು ಸದ್ದುಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಇತ್ಲಾಗಿಂದ ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆ ಕತೆ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಅವರದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಆಕ್ಟಿಂಗ್ ಮಾಡೋ ಮೂಲಕ ಒಬ್ಬ ವರ್ಸಟೈಲ್ ಆಕ್ಟರ್ ಅಂತ ಫೇಮಸ್ ಆಗಿದ್ರು. ಇದೀಗ ಈ ಶೆಟ್ಟಿ ಗ್ಯಾಂಗ್ ನಡುವೆ ಬಿರುಕು ಬಿಟ್ಟಿರುವಂತದ್ದು ಇದು ದಿನೇ ದಿನೇ ಚರ್ಚೆಗೆ ಕಾರಣವಾಗ್ತಾ ಇತ್ತು. ಒಳಗೊಳಗೆ ಒಂದಿಷ್ಟು ಮನಸ್ತಾಪಗಳು ಇದ್ವು. ಆದ್ರೆ ಇದು ತೋರ್ಪಡಿಕೆಗೆ ಸಿಗ್ತಾ ಇರಲಿಲ್ಲ, ಎಲ್ಲೂ ಕೂಡ ಅಷ್ಟು ಕರೆಕ್ಟ್ ಆಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಂತಂದ್ರೆ ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಮ್ ಏನಿದೆ ಅದರಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅನ್ನ ರಿಷಬ್ ಶೆಟ್ಟಿ ಅವರು ಅನ್ಫಾಲೋ ಮಾಡಿದ್ರು. ಇದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಆದ್ರೆ ಇದೀಗ ರಾಜ್ ಬಿ ಶೆಟ್ಟಿಯನ್ನು ಕೂಡ ಇನ್ಸ್ಟಾಗ್ರಾಮ್ ಇಂದ ಅನ್ಫಾಲೋ ಮಾಡಿದ್ದಾರೆ. ಹಾಗೆ ರುಕ್ಮಿಣಿ ವಸಂತ್ ಅವರನ್ನು ಕೂಡ ಅನ್ಫಾಲೋ ಮಾಡುವ ಮೂಲಕ ಇನ್ನಷ್ಟು ಚರ್ಚೆಗೆ ಕಾರಣವಾಗಿದೆ. ಹೌದು, ಇಂದಿನ ಈ ವಿಡಿಯೋದಲ್ಲಿ ಶೆಟ್ಟಿ ಗ್ಯಾಂಗ್ ಬೇರ್ಪಟ್ಟಿದ್ದು ಹೇಗೆ, ಹಾಗೆ ಶೆಟ್ಟಿ ಗ್ಯಾಂಗ್ ಕುರಿತಾದ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ರಾಜ್ ಬಿ ಶೆಟ್ಟಿ, ರಿಷಬ್ ಶೆಟ್ಟಿ ಇವರಿಬ್ಬರ ಡೆಡ್ಲಿ ಕಾಂಬಿನೇಷನ್ ಅಲ್ಲಿ ಗರುಡ ಗಮನ ವೃಷಭ ವಾಹನ ಅನ್ನುವಂತ ಫಿಲ್ಮ್ ಬಂದಿತ್ತು. ಆ ಫಿಲ್ಮ್ ಅಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ಏನಿದೆ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟವಾಗಿತ್ತು. ಇವರಿಬ್ಬರ ಬಾಂಧವ್ಯ ಇರ್ಬೋದು, ಇವರಿಬ್ಬರ ಸ್ನೇಹ ಇರ್ಬೋದು, ಅದೇ ತರ ಇದ್ರು ಕೂಡ ಇವರಿಬ್ರು ತುಂಬಾ ಅಣ್ಣ ತಮ್ಮಂದಿರ ಹಾಗೆ ಇದ್ದಂತವ್ರು. ಸುಖ ಸುಮ್ಮನೆ ಇಬ್ಬರ ನಡುವೆ ಒಂದಿಷ್ಟು ಮನಸ್ತಾಪಗಳು ಬಂದ್ಬಿಟ್ವು. ಇದೆಲ್ಲದಕ್ಕೂ ಕಾರಣ ಕಾಂತಾರದ ಮೊದಲ ಅಧ್ಯಾಯ ಮುಗಿದ ನಂತರ ಅವರ ನಡುವೆ ಏನಾಯ್ತು ಅನ್ನೋದು ಇಂದಿಗೂ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಶೆಟ್ಟಿ ಗ್ಯಾಂಗ್ ಆಲ್ಮೋಸ್ಟ್ ದೂರ ಆಗ್ಬಿಟ್ಟಿದೆ. ಇತ್ತೀಚೆಗಷ್ಟೇ ಅವರು ಸೋಷಿಯಲ್ ಮೀಡಿಯಾಗಳಲ್ಲೂ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ರು. ಇತ್ತೀಚೆಗಷ್ಟೇ 45 ಮೂವಿ ರಿಲೀಸ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಪೇಂದ್ರ, ಶಿವರಾಜ್ ಕುಮಾರ್ ಹಾಗೂ ರಾಜ್ ಬಿ ಶೆಟ್ಟಿ ಈ ಒಂದು ಫಿಲ್ಮ್ ಅಲ್ಲಿ ನಟಿಸಿದ್ರು. ಈ ನಡುವೆ ಏನಾಗಿತ್ತು ಅಂತಂದ್ರೆ ರಿಷಬ್ ಶೆಟ್ಟಿ ಅವರು ಶಿವರಾಜ್ ಕುಮಾರ್ಗೆ ವಿಶ್ ಮಾಡಿದ್ರು, ಉಪೇಂದ್ರ ಅವರಿಗೆ ವಿಶ್ ಮಾಡಿದ್ರು. ಆದ್ರೆ ರಾಜ್ ಬಿ ಶೆಟ್ಟಿ ಅವರಿಗೆ ವಿಶ್ ಮಾಡಿರ್ಲಿಲ್ಲ. ಅದೇ ಮೂವಿಯಲ್ಲಿ ರಾಜ್ ಬಿ ಶೆಟ್ಟಿ ಕೂಡ ರೋಲ್ ಮಾಡಿರುವಂತದ್ದು. ವಿಶ್ ಮಾಡಬಹುದಿತ್ತು, ಬೇಕು ಅಂತಾನೆ ವಿಶ್ ಮಾಡ್ಲಿಲ್ಲ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ, ಮನಸ್ತಾಪಗಳನ್ನ ಕನ್ನಡಿಗರು ಹಂಚಿಕೊಂಡಿದ್ದಾರೆ, ಸಿನಿಪ್ರಿಯರು ಹೇಳಿಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವರ ಈ ಒಂದು ಶೀತಲ ಸಮರ ಏನಿದೆ, ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ ಮೂರು ಜನದ ಕಾಂಬೋ ಏನಿದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗ ಕಂಪ್ಲೀಟ್ ಆಗಿ ದೂರ ಆಗ್ಬಿಟ್ಟಿರುವಂತದ್ದು. ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅನ್ನ ಅನ್ಫಾಲೋ ಮಾಡ್ಬಿಟ್ರು ರಿಷಬ್ ಶೆಟ್ಟಿ ಅವರು. ಮುಂದೆ ಕಾಂತಾರದ ಇನ್ನೊಂದು ಏನು ಸೀಕ್ವೆಲ್ ಬರ್ತದೆ ಅದನ್ನ ಅವರ ಬ್ಯಾನರ್ ಅಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಇದೀಗ ಹರಿದಾಡ್ತಿರುವಂತದ್ದು. ಅಷ್ಟರ ಮಟ್ಟಿಗೆ ರಿಷಬ್ ಶೆಟ್ಟಿ ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದು ಹೌದು. ಆದ್ರೆ ಎಲ್ಲೋ ಒಂದ್ ಕಡೆ ಇವರು ಹತ್ತಿದ ಏಣಿಯನ್ನೇ ಮರಿತಿದ್ದಾರೆ ಅನ್ನುವಂತಹ ಆರೋಪಗಳು ಇದೀಗ ಬರ್ತಾ ಇರುವಂತದ್ದು. ಹೌದು, ರುಕ್ಮಿಣಿ ವಸಂತ್ ಅವರನ್ನು ಕೂಡ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರನ್ನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಒಟ್ಟಿಗೆ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ದಂತಹ ಸ್ನೇಹಗಳು ಇದೀಗ ಛಿದ್ರಗೊಳ್ತಾ ಇರುವಂತದ್ದು. ರಿಷಬ್ ಶೆಟ್ಟಿಗೆ ಒಮ್ಮೆಲೆ ಒಂದು ಸಕ್ಸಸ್ ಅನ್ನೋದು ಸಿಕ್ತು, ಅಲ್ಲಿಂದ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ರು. ಇದೀಗ ಬೆಳೆದು ಬಂದ ಹಾದಿಯನ್ನೇ ಮರ್ತಿದ್ದಾರೆ ಅನ್ನುವಂತ ಆಕ್ರೋಶಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಕಾಂತಾರ ಸಿನಿಮಾ ಮೊದಲ ಪಾರ್ಟ್ ಏನಿತ್ತು ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು. ಎರಡನೇ ಪಾರ್ಟ್ ಅಲ್ಲಿ ಒಂದಿಷ್ಟು ಸೀನ್ಗಳು ಎಷ್ಟೋ ಜನರಿಗೆ ನಿರಾಸೆಯನ್ನು ಹುಟ್ಟಿಸಿದ್ದು. ಹಾಗೆ ಎಲ್ಲೋ ಒಂದ್ ಕಡೆ ದೈವದ ಹೆಸರಲ್ಲಿ ದುಡ್ಡು ಮಾಡಕ್ ಹೊರಟಿದ್ದಾರೆ ಅನ್ನುವಂತ ಆರೋಪ ಕೂಡ ರಿಷಬ್ ಶೆಟ್ಟಿ ಮೇಲೆ ಕೇಳಿ ಬರ್ತಾ ಇತ್ತು. ಇದೀಗ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಬೆಳೆದು ಬಂದ ಹಾದಿಯನ್ನೇ ಮರಿತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನು ಮೂಡಿಸುವಂತ ವರ್ತನೆಯನ್ನ ತೋರ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ಒಂದು ವ್ಯಕ್ತಿ ಏನೂ ಇಲ್ಲದ ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ, ಕಷ್ಟಪಟ್ಟು ಶ್ರಮಪಟ್ಟು ಬೆಳಿಬಹುದು. ಆದ್ರೆ ಬೆಳೆದ ಮೇಲೆ ಒಂದು ಹೆಡ್ ವೆಯ್ಟ್ ಅನ್ನೋದು ಬಂದು ಬಿಡುತ್ತೆ. ಅಹಂಕಾರವಾಗಿ ಪರಿವರ್ತನೆ ಆಗುತ್ತೆ. ಆ ಅಹಂಕಾರವಾಗಿ ಪರಿವರ್ತನೆ ಆದಾಗ ಆತ ಹಿಂದೆ ಬಂದ ದಾರಿಯನ್ನ ಮರೆತೇ ಬಿಡ್ತಾನೆ. ಆ ರೀತಿಯಾದಂತ ಸನ್ನಿವೇಶ ಈಗ ರಿಷಬ್ ಶೆಟ್ಟಿಗೆ ಎದುರಾಗ್ತಾ ಇದೆ. ಹೌದು, ರಿಷಬ್ ಶೆಟ್ಟಿ ಒಳ್ಳೆ ಆಕ್ಟರ್, ನೋ ಡೌಟ್, ಒಳ್ಳೆ ಆಕ್ಟರ್, ಒಳ್ಳೆ ಡೈರೆಕ್ಟರ್ ಎಲ್ಲ ಹೌದು. ಆದ್ರೆ ವ್ಯಕ್ತಿತ್ವದ ವಿಚಾರದಲ್ಲಿ ಒಂದಿಷ್ಟು ವಿಚಾರವನ್ನ ಅವರು ಸೂಕ್ಷ್ಮವಾಗಿ ಗಮನಿಸಬೇಕಿತ್ತು. ಯಾವುದೇ ವಿಚಾರ ಇರಬಹುದು, ಯಾವುದೇ ವೈಮನಸ್ಸಿರಬಹುದು, ಅದನ್ನ ಆದಷ್ಟು ಸಿಂಪಲ್ ಆಗಿ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದಿತ್ತು. ಈ ಹಗೆಯನ್ನ ಹೀಗೆ ಮುಂದುವರಿಸ್ತಾ ಹೋದ್ರೆ ಮುಂದೊಂದ್ ದಿವಸ ಅವರ ಸಿನಿ ಜರ್ನಿಗೆ ತುಂಬಾನೇ ಲಾಸ್ ಆಗುತ್ತೆ. ರಾಜ್ ಬಿ ಶೆಟ್ಟಿ ಅವರು ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ನನ್ನ ವೈಯಕ್ತಿಕ ಕಾರಣಗಳಿಗೆ ನಾನು ಅವರಿಂದ ದೂರ ಆಗಿದ್ದೇನೆ ಅಂತ ಹೇಳ್ತೀನಿ. ಸುಖ ಸುಮ್ಮನೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ದಿವಸ ಫಾಲೋ ಮಾಡ್ತಿರೋರ್ನ ಅನ್ಫಾಲೋ ಮಾಡಿ ಬಿಟ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಕ್ವಶನ್ ಗಳು ಪ್ರಾರಂಭ ಆಗಿಬಿಡುತ್ತದೆ. ಯಾಕೆ ಹೀಗಾಯ್ತು ಅನ್ನುವಂತ ಕ್ವಶನ್ ಪ್ರಾರಂಭ ಆಗೋದು ಸಹಜ. ಆದ್ರೆ ಇಲ್ಲೊಂದು ಗಮನಿಸಬೇಕಾದ
ಗಮನಿಸಬೇಕಾದ ವಿಚಾರ ಏನಂತಂದ್ರೆ, ರುಕ್ಮಿಣಿ ವಸಂತ್ ಅವರನ್ನ ಅನ್ಫಾಲೋ ಮಾಡಿರೋದು ಯಾಕೆ ಅನ್ನುವಂತ ಕ್ವಶನ್ ಈಗ ತುಂಬಾನೇ ಕಾಡ್ತಾ ಇರುವಂತದ್ದು. ಅವರೇ ಇತ್ತೀಚೆಗೆ ರಿಲೀಸ್ ಆದಂತ ಕಾಂತಾರದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಕೂಡ ಈಗ ಪ್ಯಾನ್ ಇಂಡಿಯನ್ ನಟಿಯಾಗಿ ಬೆಳೀತಾ ಇದ್ದಾರೆ. ಈ ಬೆಳವಣಿಗೆ ಹಾದಿಯಲ್ಲಿ ರಿಷಬ್ ಶೆಟ್ಟಿ ಅವರು ಒಂದಿಷ್ಟು ವಿಚಾರಗಳಲ್ಲಿ ನಿರಾಸೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನಿಗಳಿಗೆ ಅಂತ ಕಾಣುತ್ತೆ ಅವರ ವರ್ತನೆಗಳಿಂದ. ಈಗ ಆ ವರ್ತನೆಗಳು ಏನೇ ಇರಬಹುದು, ನಾನ್ ಹೇಳೋದೇನಂತಂದ್ರೆ, ಈ ಒಂದು ಶೆಟ್ಟಿ ಗ್ಯಾಂಗ್ ಏನಿತ್ತು ತುಂಬಾನೇ ಇಷ್ಟಪಡ್ತಿದ್ರು ಕನ್ನಡಿಗರು. ಈ ಶೆಟ್ಟಿ ಗ್ಯಾಂಗ್ ಸಿನಿಮಾ ಲೋಕದಲ್ಲಿ ಒಂದಿಷ್ಟು ಚೇಂಜಸ್ ಅನ್ನ ಮಾಡ್ತದೆ. ಇವ್ರು 3 ಜನ ಒಟ್ಟಿಗೆ ನಿಂತು ಸಿನಿಮಾಗಳನ್ನ ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ಶಕ್ತಿ ಸಿಕ್ಕಾಗ್ತದೆ. ಇವರು 3 ಜನ ಒಂದೇ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅದು 100% ಹಿಟ್ ಆಗ್ತದೆ. ಆ ಲೆವೆಲ್ಗೆ ಕಾಂಬಿನೇಷನ್ ಇರುವಂತದ್ದು, ಒಳ್ಳೆಯ ನಿರ್ದೇಶಕನಾಗುವಂತ, ಆಮೇಲೆ ವರ್ಸಟೈಲ್ ಆಕ್ಟಿಂಗ್ ಸ್ಕಿಲ್ ಇರುವಂತ ರಾಜ್ ಬಿ ಶೆಟ್ಟಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹ್ಯಾಂಡ್ಸಮ್ ಆಗಿರುವಂತ ಹೀರೋ ರಕ್ಷಿ ಶೆಟ್ಟಿ ಒಂದ್ ಕಡೆ, ಇನ್ನೊಂದು ಕಡೆ ತನ್ನದೇ ಆದಂತ ಮ್ಯಾನರಿಸಮ್ ಅಲ್ಲಿ ಒಂದಿಷ್ಟು ಕಾಮಿಡಿ ಕಚಗುಳಿಯನ್ನ ಮಾಡುವಂತ ಸ್ಕಿಲ್ ಇರುವಂತಹ ರಿಷಬ್ ಶೆಟ್ಟಿ ಒಂದ್ ಕಡೆ. ಈ 3 ಡೆಡ್ಲಿ ಕಾಂಬಿನೇಷನ್ ಗಳು ವರ್ಕ್ ಆದ್ರೆ ಚೆನ್ನಾಗಿರುತ್ತೆ. ಆದ್ರೆ ಈಗ ಈ 3 ಕಿತ್ತಾಡ್ತಾ ಇರುವಂತದ್ದು, ಇವರ ವೈಮನಸ್ಸುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಡೈರೆಕ್ಟ್ ಆಗಿ ತೋಡ್ಕೊಳ್ತಾ ಇದ್ದಾರೆ. ಆದ್ರೆ ರಕ್ಷಿ ಶೆಟ್ಟಿ ಮತ್ತೆ ರಾಜ್ ಬಿ ಶೆಟ್ಟಿ ತುಂಬಾನೇ ಸೈಲೆಂಟ್ ಆಗಿದ್ದಾರೆ. ಆದ್ರೆ ರಿಷಬ್ ಎಲ್ಲೋ ಒಂದ್ ಕಡೆ ಒಂದಿಷ್ಟು ವಿಚಾರಗಳಿಂದ ಸುದ್ದಿ ಆಗ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಇವರಿಗೆ ಕಾಂತಾರದ ಸಕ್ಸಸ್ ಬಂದ ಮೇಲೆ ಎಲ್ಲೋ ಒಂದು ಆ ಕ್ರೇಜ್ ಅನ್ನೋದೇನಿದೆ ಅದು ಜಾಸ್ತಿ ಆಯ್ತು, ಅಲ್ಲಿಂದ ಹೆಡ್ ವೈಟ್ ಜಾಸ್ತಿ ಆದಂತೆ ಕಾಣ್ತಾ ಇದೆ ಅನ್ನೋದು ಅಭಿಮಾನಿಗಳ ಆರೋಪ ಆಗಿರುವಂತದ್ದು. ಏನೇ ಇರಲಿ, ರಿಷಬ್ ಶೆಟ್ಟಿ ಹೇಗೆ ಬೆಳೆದು ಬಂದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಕಷ್ಟಪಟ್ಟಿದ್ದಾರೆ. ಸಿನಿಮಾ ಜರ್ನಿ ಅಷ್ಟು ಈಸಿ ಆಗಿರ್ಲಿಲ್ಲ ಅವರದ್ದು, ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಆ ಸ್ಟ್ರಗಲ್ ಮಾಡಿ ಬಂದ್ರು ಕೂಡ ಈಗ ಈ ತರದ ಒಂದಿಷ್ಟು ಕಾಂಟ್ರವರ್ಸಿಯಲ್ಲಿ ರಿಷಬ್ ಶೆಟ್ಟಿ ಸಿಕ್ಕಾಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಹೊಂಬಾಳೆ ಫಿಲ್ಮ್ ಅನ್ನ ಅನ್ಫಾಲೋ ಮಾಡಿದ್ರು ಅನ್ನುವಂತ ವಿಚಾರ ಕೇಳಿ ಬಂತು. ನಿಜವಾಗಿಯೂ ಬೇಸರದ ಸಂಗತಿ. ಯಾಕಂತಂದ್ರೆ ಕಾಂತಾರ ಒಳ್ಳೆಯ ಚಿತ್ರ, ಡೈರೆಕ್ಷನ್, ಆಕ್ಟಿಂಗ್ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಅಂತಹ ಫಿಲ್ಮ್ ಅನ್ನ ಒಂದು ಬ್ಯಾನರ್, ಅದು ಪ್ರತಿಷ್ಠಿತ ಬ್ಯಾನರ್ ಪ್ರೊಡ್ಯೂಸ್ ಮಾಡಿ ಅದು ಆ ಲೆವೆಲ್ಗೆ ಹಿಟ್ ಆಯ್ತು. ಕತೆ ಚೆನ್ನಾಗಿದೆ, ಬ್ಯಾನರ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಹೊಂಬಾಳೆ ಫಿಲ್ಮ್ಸ್ ಒಂದು ಫಿಲ್ಮ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ಆ ಫಿಲ್ಮ್ ಗಿರುವಂತ ವೈಟೇಜ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂತಂದ್ರೆ ಹೊಂಬಾಳೆ ಫಿಲ್ಮ್ಸ್ ಗಿರುವಂತ ಗೌರವ, ಪ್ರತಿಷ್ಠೆ, ವರ್ಚಸ್ ಅಂತದ್ದು. ಹೊಂಬಾಳೆ ಫಿಲ್ಮ್ಸ್ ಅಂಡರ್ ಅಲ್ಲಿ KGF ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ. KGF 2 ಬರುತ್ತೆ, ಅದು ಸೂಪರ್ ಹಿಟ್ ಆಗುತ್ತೆ. ಬಗೀರ ಬರುತ್ತೆ, ಅದು ಸೂಪರ್ ಹಿಟ್ ಆಗುತ್ತೆ. ಈ ಎಲ್ಲ ವಿಚಾರದಿಂದ ನಾವು ಒಂದಿಷ್ಟು ವಿಚಾರಗಳನ್ನ ಕಲ್ತ್ಕೊಳ್ಬೇಕಾಗತ್ತೆ. ನಮ್ಗೆ ಎಷ್ಟೇ ದೊಡ್ಡ ಸ್ಥಾನಮಾನಗಳು, ಗೌರವಗಳು ಸಿಕ್ಬಹುದು, ಆದ್ರೆ ಹಿಂದೆ ಬಂದ ದಾರಿಯನ್ನ ಯಾವತ್ತೂ ಮರಿಬಾರದು. ಕಾಂತಾರ ಫಸ್ಟ್ ಚಾಪ್ಟರ್ ಪ್ರೊಡ್ಯೂಸ್ ಮಾಡುವಾಗ ರಿಷಬ್ ಶೆಟ್ಟಿ ಅವರಲ್ಲಿ ಹಣ ಅಷ್ಟಾಗಿ ಇರ್ಲಿಲ್ಲ. ಹೊಂಬಾಳೆ ಅವರು ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡ ಮೇಲೆ ಈ ಫಿಲ್ಮ್ ಇನ್ನಷ್ಟು ಹಿಟ್ ಆಗುತ್ತೆ. ಪ್ಯಾನ್ ಇಂಡಿಯಾ ಮೂವಿ ಆಗಿ ಹೊರಹೊಮ್ಮಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗೆ ಬಿಟ್ಟಿದ್ದು ಕನ್ನಡದಲ್ಲಿ ಮಾತ್ರ. ಯಾವಾಗ ಹೊಂಬಾಳೆ ಈ ಫಿಲ್ಮ್ ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಪ್ಕೊಳ್ತದೆ, ಆವಾಗಿಂದ ಅದು ಪ್ಯಾನ್ ಇಂಡಿಯಾ ಮೂವಿ ಆಗ್ತದೆ. ಈಗ ಆ ಒಂದು ಪ್ರೊಡಕ್ಷನ್ ಹೌಸ್ ಅನ್ನೇ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ತಮ್ಮ ಖಾತೆಯಿಂದ ಅನ್ಫಾಲೋ ಮಾಡಿದ್ದಾರೆ. ಇಂತಹ ಒಂದು ಬೆಳವಣಿಗೆಗಳು ನಿಜಕ್ಕೂ ಆಶ್ಚರ್ಯ ತರಿಸುವಂತದ್ದು. ರಿಷಬ್ ಶೆಟ್ಟಿ ಅವರ ಇಂತಹ ಬೆಳವಣಿಗೆಯನ್ನ ನಿಜಕ್ಕೂ ಕನ್ನಡ ಸಿನಿ ಪ್ರೇಮಿಗಳು ಒಪ್ಪೋದಿಲ್ಲ. ಈ ವಿಚಾರವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದೇನೇ ಇರ್ಲಿ, ಈ ಗ್ಯಾಂಗ್ ಒಂದಾಗ್ಲಿ ಅನ್ನೋದು ನಮ್ಮ ಬಯಕೆ. ಆದ್ರೆ ಒಂದಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂತಂದ್ರೆ ಬಿರುಕು ಬಿಟ್ಟಾಗಿದೆ, ಅದನ್ನ ಜೋಡಿಸ್ಲಿಕ್ಕೆ ಆಗುದಿಲ್ಲ. ಗಾಜು ಒಡೆದಾಗಿದೆ, ಚೂರ್ ಚೂರ್ ಆಗಿದೆ. ಆ ಚೂರ್ ಚೂರಾದ ಗಾಜನ್ನ ಮತ್ತೆ ಜೋಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇನೇ ಇರ್ಲಿ, ಈ 3 ಒಳ್ಳೆ ರೀತಿಯ ಫಿಲ್ಮ್ ಗಳನ್ನು ಮಾಡ್ಲಿ, ಕಿತ್ತಾಟ ಮಾಡಿಕೊಂಡು ಸುಮ್ಮನೆ ಹೆಸರನ್ನ ಹಾಳು ಮಾಡಿಕೊಳ್ಳದೆ ಇರ್ಲಿ ಅನ್ನೋದೇ ನಮ್ಮ ಆಶಯ.